ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಹಿಂದೂ ಸಮಾಜದ ಬಾಂಧವರು ಸೆಪ್ಟೆಂಬರ್ 1ನೇ ತಾರೀಕು ಧರ್ಮಸ್ಥಳವನ್ನ ಶ್ರೀ ಮಂಜುನಾಥೇಶ್ವರನ ದರ್ಶನವನ್ನು ಪಡೆದು ಆ ಸಮಾವೇಶದಲ್ಲಿ ಪಾಲ್ಗೊಳ್ಳೋದಕ್ಕೆ ಪೂರ್ಣ ತಯಾರಿಯನ್ನ ಸದ್ಭಕ್ತರು ಎಲ್ಲರೂ ಮಾಡಿದ್ದೀವಿ. ನೋಡಿ, ಯಾವಾಗ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅವಾಗ ಇಡೀ ರಾಜ್ಯದ ಜನ, ದೇಶದ ಜನ ಶ್ರೀ ಕ್ಷೇತ್ರದ ಬಗ್ಗೆ ಇದ್ದಂತ ಭಕ್ತರಿಗೆ ಒಂದು ಆಘಾತ ಉಂಟಾಗಿತ್ತು. ಆದರೆ ನ್ಯಾಯ ಎಲ್ಲರಿಗೂ ಒಂದೇ, ಕಾನೂನು ಅದರದೇ ಆದಂತ ಕ್ರಮ ಕೈಗೊಳ್ಳಿ ಅಂತೇಳಿ ಹೇಳಿ ಯಾವುದೇ ಒಂದು ಏನು ಎಂಕ್ವೈರಿ ನಡೆಯುತ್ತೆ. ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಅದಕ್ಕೆ ಮುಂಚೆ ಯಾವುದೇ ರೀತಿಯಾದಂತ ಅಭಿಪ್ರಾಯಗಳನ್ನ ಕೊಟ್ಟು ತನಿಖೆಯ ದಿಕ್ಕನ್ನು ತಪ್ಪಿಸಬಾರ್ದು ಅಂತ ಹೇಳಿ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಇದ್ವಿ. ಆದ್ರೆ ದಿನ ಕಳೆದಂತೆ ಶ್ರೀ ಕ್ಷೇತ್ರದ ಬಗ್ಗೆ ನೆಗೆಟಿವ್ ಇಮೇಜ್ ಬರೋ ರೀತಿಯಲ್ಲಿ, ಹಿಂದೂ ಧರ್ಮದ ಬಗ್ಗೆ ನಂಬಿಕೆಯನ್ನ ಕಡಿಮೆ ಮಾಡೋ ನಿಟ್ಟಿನಲ್ಲಿ ಏನು ಒಂದು ವ್ಯವಸ್ಥಿತ ಷಡ್ಯಂತ್ರ ನಡೀತಿತ್ತು. ನಮ್ಮ ವೈಚಾರಿಕತೆಯ ಸಂಘರ್ಷ ಏನು ಪ್ರಾರಂಭ ಮಾಡಿದ್ರು ಆ ಸಂದರ್ಭದಲ್ಲಿ ಯಾವುದೇ ಪಕ್ಷವನ್ನ ಅಂತ ನೋಡದೆ ಅನೇಕ ರಾಜಕಾರಣಿಗಳು, ಅನೇಕ ಜವಾಬ್ದಾರಿಯುತ ವ್ಯಕ್ತಿಗಳು ಒಂದು ನಿಲುವನ್ನು ತೆಗೆದುಕೊಂಡ್ರು. ಆ ನಿಲುವು ಇವತ್ತು ಧರ್ಮದ ಉಳಿವಿಗಾಗಿ ಹೋರಾಟ ಅನಿವಾರ್ಯವನ್ನ ಮಟ್ಟಕ್ಕೆ ತೆಗೆದುಕೊಂಡಂತ ಸಂದರ್ಭದಲ್ಲಿ ನಾವು ಅದರಿಂದ ಹೊರತಾಗಿರಬಾರ್ದು ಅನ್ನೋದು ಎಲ್ಲ ರಾಜಕೀಯ ಪಕ್ಷ ಆಗ್ಬೋದು, ಸಂಘ ಸಂಸ್ಥೆ ಆಗ್ಬೋದು, ಅಥವಾ ಬೇರೆ ಜವಾಬ್ದಾರಿಯುತ ವ್ಯಕ್ತಿಗಳ ಜವಾಬ್ದಾರಿ ಆಗಿರುತ್ತೆ. ಅದರ ಭಾಗವಾಗಿ ಭಾರತೀಯ ಜನತಾ ಪಾರ್ಟಿ ಯಾವುದೇ ರಾಜಕಾರಣ ಮಾಡದೆ, ಯಾವುದೇ ಪಕ್ಷದ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನ ಮಾಡ್ತಿಲ್ಲ. ಆದ್ರೆ ಹಿಂದೂ ಸಮಾಜದ ಏನು ಒಂದು ದಬ್ಬಾಳಿಕೆಯನ್ನ ಮಾಡೋದಕ್ಕೆ ಹೊರಟಿದ್ರು, ಒಂದು ಷಡ್ಯಂತ್ರವನ್ನ ಮಾಡಿದ್ರು, ಅದ್ರ ವಿರುದ್ಧವಾಗಿ ಈ ಹೋರಾಟವನ್ನ ಕೈಗೆತ್ತಿಕೊಳ್ಳುವಂತ ಕೆಲಸವನ್ನ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಬಿ.ವೈ. ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಕೈಗೆತ್ತಿಕೊಂಡು ನಾನು ಅವರ ಆರೋಪಕ್ಕೆ ಉತ್ತರ ಕೊಡೋದಕ್ಕೆ ತಯಾರಿಲ್ಲ. ಯಾಕಂದ್ರೆ ಆರೋಪಕ್ಕೆ ಎಷ್ಟು ಉರುಳಿರುತ್ತೆ ಅನ್ನೋದನ್ನ ನಿಮ್ ವಿವೇಚನೆಗೆ ಬಿಡ್ತೀನಿ. ಆದ್ರೆ ನಮ್ಮ ಬದ್ಧತೆಯನ್ನ ನೀವು ಗಮನಿಸಿದ್ರೆ ಅರ್ಥ ಆಗುತ್ತೆ ಅಂತೇಳಿ ಭಾವಿಸಿ, ನಮ್ಮ ವೈಚಾರಿಕ ಸಂಘರ್ಷ ಏನು ಮಾಡ್ಲಿಕ್ಕೆ ಕೊಟ್ಟಿದ್ರು, ಷಡ್ಯಂತ್ರ ಮಾಡ್ಲಿಕ್ಕೆ ಕೊಟ್ಟಿದ್ರು, ಅದ್ರ ವಿರುದ್ಧ ನಮ್ಮ ಹೋರಾಟ ಹೊರತು ತನಿಖೆ ಯಾವ ನಿಟ್ಟಿನಲ್ಲಿ ಸಾಕ್ಬೇಕು ಸರ್ಕಾರ ತೀರ್ಮಾನ ಮಾಡುತ್ತೆ. SIT ಯಾವ ರೀತಿ ಕೆಲಸ ಮಾಡಬೇಕು ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ನಾವು ಯಾರಿಗೂ ಕೂಡ ಕ್ಲೀನ್ ಚೀಟ್ ಕೊಡುವಂತ ಕೆಲಸವನ್ನು ಮಾಡ್ತಿಲ್ಲ. ಯಾವುದೇ ತನಿಖೆಯ ಬಗ್ಗೆ ಕಮೆಂಟ್ ಅನ್ನ ಮಾಡ್ತಿಲ್ಲ. ನಮ್ಮ ವಿಚಾರ ಇರುವಂತದ್ದು ಇಷ್ಟೇನೆ. ಯಾರೋ ದೂರದಾರ ಕಂಪ್ಲೇಂಟ್ ಕೊಟ್ಟಂತ ಸಂದರ್ಭದಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ, SIT ಫಾರ್ಮ್ ಆಗುತ್ತೆ, ಅದು ಯಾವುದ್ರ ಬಗ್ಗೆ ತಕರಾರಿಲ್ಲ. ಆದ್ರೆ ಕಾಣದ ಕೈಗಳು ಅಂತ ಪದೇ ಪದೇ ಏನ್ ಹೇಳ್ತಿದೀನಿ, ಆ ಕಾಣದ ಕೈಗಳು ನಮ್ಮ ಹಿಂದೂ ಅಸ್ಮಿತೆಯ ಬಗ್ಗೆ ತಕರಾರು ಎತ್ತುವಂತ ಸಂದರ್ಭದಲ್ಲಿ ತಾಳ್ಮೆಯಿಂದ ಇರಕ್ಕಾಗೋದಿಲ್ಲ ಅನ್ನೋದು ಯಾವುದೇ ಒಬ್ಬ ಸಮಾಜದ ಕಟ್ಟಕಡೆಯ ವ್ಯಕ್ತಿಯ ಭಾವನೆ ಇದೆ. ಆ ಭಾವನೆಗೆ ನಾವು ಧ್ವನಿಯಾಗಿ ಇವತ್ತು ಜನರನ್ನ ಧರ್ಮಸ್ಥಳದ ಅಡೆಗೆ ಕರೆಯುವಂತ ಕೆಲಸವನ್ನ ಮಾಡಿದ್ದೀವಿ. ನೋಡಿ, ವೈಚಾರಿಕ ಸಂಘರ್ಷ ಅಂತ ಹೇಳಿ ಪದವನ್ನು ಯಾಕೆ ಉಪಯೋಗಿಸ್ತೇನೆ ಅಂತ ಹೇಳಿದ್ರೆ, ಯಾವುದೋ ಒಂದು ಘಟನೆ ನಡೆದಿದೆ ಅಂತ ಹೇಳಿದ್ರೆ ಯಾರೋ ವ್ಯಕ್ತಿಯಿಂದ ಆಗಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅಥವಾ ಶ್ರೀ ಕ್ಷೇತ್ರದಲ್ಲಿ ಈ ತರ ಆಗ್ತಿದೆ ಅಂತ ಹೇಳಿದ್ದಾರೆ. ನಮ್ಗೆ ಅದ್ರ ತಕರಾರಿಲ್ಲ, ತನಿಖೆ ನಡೀಲಿ. ಆ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಹಿಂದೂ ನಂಬಿಕೆ, ಧರ್ಮದ ಮೇಲೆ ನಂಬಿಕೆ ಇಟ್ಟಿರುವಂತ ಕೋಟ್ಯಾಂತರ ಹಿಂದೂ ಧರ್ಮದ ಭಕ್ತರಿಗೆ ಘಾಸಿ ಉಂಟು ಮಾಡೋ ರೀತಿಯಲ್ಲಿ ಏನು ಪಿತೂರಿಯನ್ನ ಮಾಡಿದ್ರು, ಯೂಟ್ಯೂಬರ್ಗಳಿಂದ ಹಿಡಿದು ಮಾಸ್ಕ್ ಮ್ಯಾನ್ಗಳಿಂದ ಹಿಡಿದು ಅವ್ರ ಹಿಂದೆ ಇರುವಂತ ಎಲ್ಲ ವ್ಯಕ್ತಿಗಳ ನಡವಳಿಕೆಯನ್ನ ಖಂಡಿಸಿ ನಾವಿವತ್ತು ಹೋರಾಟವನ್ನ ಮಾಡ್ತಿದ್ದೀವಿ. NIAಗೆ
ಈ ಒಂದು ತನಿಖೆಯ ಜವಾಬ್ದಾರಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ, ಯಾಕಂದ್ರೆ ಯಾರ ಕಾಣದ ಕೈಗಳು ಅನ್ನೋದನ್ನ ಕೈ ಕಾಣಿಸ್ಬೇಕಲ್ಲ, ಯಾರ್ದು ಷಡ್ಯಂತ್ರ ಅಂತ ಹೇಳ್ತಿದೀವಿ, ಯಾರು ಷಡ್ಯಂತ್ರ ಅಂತ ಗೊತ್ತಾಗ್ಬೇಕಲ್ಲ, ಆ ನಿಟ್ಟಿನಲ್ಲಿ ತನಿಖೆ ಆಗ್ಲಿ ಅಂತ ಹೇಳಿ ನಮ್ಮ ಹೋರಾಟವನ್ನ ನಾವು ಕೈಗೆತ್ಕೊಂಡಿದ್ವಿ. ನಿಮ್ಮ ಅದನ್ನ ಧರ್ಮಕ್ಕೆ ಇದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. ಈಗ ಅದನ್ನ ನಡೆಸ್ತಿರೋಂಥವ್ರು ಜೈಲು ನಿಮ್ಗೆ ಗೊತ್ತು, ಅಂದ್ರೆ ಮಾತಾಡಂಗಿಲ್ವ, ಆರೋಪಗಳು ಬಂದಿದೆ, ಮಾತಾಡಂಗಿಲ್ವ ಜನ? ಮಾತಾಡೋದಕ್ಕೂ ಸ್ವತಂತ್ರರಿದ್ದಾರೆ, ತನಿಖೆ ಮಾಡೋದಕ್ಕೂ ಸ್ವತಂತ್ರರಿದ್ದಾರೆ, ಕೇಸ್ ರಿಜಿಸ್ಟರ್ ಮಾಡ್ಸಕ್ಕೂ ಸ್ವತಂತ್ರರಿದ್ದಾರೆ. ಅದೆಲ್ಲ ನಡೀತಾ ಇರೋಂಥ ಸಂದರ್ಭದಲ್ಲಿ ನಡೆಯುವಂತ ಅಪಪ್ರಚಾರದ ವಿರುದ್ಧವಾಗಿ ಹಿಂದೂ ಸಮಾಜ ಬಾಂಧವರಲ್ಲಿ ಒಂದು ಘಾಸಿ ಉಂಟಾಗಿದೆ. ಆ ಘಾಸಿ ಉಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಇಡೀ ಸಮಾಜ ಒಂದಾಗಿದೆ ಅನ್ನೋ ಒಂದು ಏನು ನಂಬಿಕೆ ಹಿಂದೂ ಬಾಂಧವರಲ್ಲಿದೆ, ಅದನ್ನ ಯಾರು ಷಡ್ಯಂತ್ರವನ್ನ ಮಾಡ್ತಿದ್ದೆ ಅವ್ರ ವಿರುದ್ಧ ಹೊರತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಏನ್ ಬೇಕಾದ್ರೂ ಮಾತನಾಡಬಹುದು, ಅದಕ್ಕೆ ಸರ್ವ ಸ್ವತಂತ್ರರಿದ್ದಾರೆ. ಯಾವ ತನಿಖೆನಾದ್ರೂ ಕೇಳ್ಬೋದು, ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಪೂರಕವಾಗಿರುವಂತದ್ದು. ಆದ್ರೆ ಷಡ್ಯಂತ್ರದ ವಿರುದ್ಧ ಮಾತ್ರ ನಮ್ಮ ಹೋರಾಟ. ಸೌಜನ್ಯ ಪರವಾಗಿ ನಾನು ಯಾವುದೇ ತನಿಖಾ ಸಂಸ್ಥೆ ಅಲ್ಲ, ಅಥವಾ ನಾನು ಅಲ್ಲಿಯ ಜನಪ್ರತಿನಿಧಿ ಅಲ್ಲ, ಅಥವಾ ಆ ವಿಚಾರದ ಬಗ್ಗೆ ತಿಳಿದಿರೋನಲ್ಲ. ನಮ್ ವಿಚಾರ ಇರೋವಂಥದ್ದು ಒಂದೇನೇನೆ, ಯಾರಿಗೆ ಕೂಡ ಅನ್ಯಾಯ ಆಗಿದ್ರೆ ಅದಕ್ಕೆ ನ್ಯಾಯ ಸಿಗ್ಬೇಕು. ಆ ನ್ಯಾಯಕ್ಕೆ ಯಾವುದೇ ಮಟ್ಟದ ತನಿಖೆ ಆಗ್ಲಿ, ಕಾನೂನಾತ್ಮಕವಾಗಿ ಎಲ್ಲಾ ತನಿಖೆಯನ್ನು ಹಿಂದಿನಿಂದಲೂ ಸ್ವಾಗತ ಮಾಡ್ತಾ ಬಂದಿದೆ, ಈಗಲೂ ಅದಕ್ಕೆ ಸ್ವಾಗತ ಮಾಡ್ತೀವಿ. ಆದ್ರೆ ಧರ್ಮದ ವಿಚಾರದಲ್ಲಿ, ಹಿಂದೂಗಳ ನಂಬಿಕೆಯ ವಿಚಾರದಲ್ಲಿ ಯಾವುದೇ ಘಾಸಿ ಉಂಟು ಮಾಡೋದಕ್ಕೆ ಅವಕಾಶವನ್ನ ಕೊಡಬಾರದು. ಬಿಜೆಪಿ ನಾಯಕರು ಸ್ವಾಗತ ಮಾಡಿದ್ರು, ಈಗ SIT ರಚನೆ ಮಾಡಿದ್ರು, ಈಗ ವಿರೋಧ ಮಾಡ್ತಾರೆ, ಮೊದಲು ಯಾಕೆ ಸ್ವಾಗತ ಮಾಡಿದ್ರು ಅಂತೇಳಿ ಕಾಂಗ್ರೆಸ್ ನಾಯಕರು ಈಗ ಈಗಲೂ ಕೂಡ ಎಲ್ಲಾ ರೀತಿಯ ತನಿಖೆಗೆ ಸ್ವಾಗತವನ್ನ ಕೋರ್ತಾ, ಆದ್ರೆ ಆ ನಡೀತಿರೋ ಅಂತ ಪಿತೂರಿಗಳು, ಆ ಸಾಂದರ್ಭಿಕ ಘಟನೆಗಳ ವಿರುದ್ಧವಾಗಿ ನಮ್ಮ ಹೋರಾಟ. SIT ತನಿಖೆ ಆದ್ರೆ ತಾನೇ ಅವರು ಯಾವುದೇ ತಪ್ಪಿತಸ್ಥರಲ್ಲ ಅಂತ ಹೇಳಿ ಹೊರಗೆ ಬರೋಂಥದ್ದು. ತನಿಖೆನೇ ಆಗದೆ ನಾವು SIT ನ ವಿರೋಧ ಮಾಡಿದ್ರೆ ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗುತ್ತೆ. ಅವ್ರು ಕೇಳಿರೋದು ಸರಿ ಇದೆ, ನಾವು ಸ್ವಾಗತ ಮಾಡಿರೋದು ಸರಿ ಇದೆ, ಅಲ್ಲಿ ಏನು ನಡೆದಿಲ್ಲ ಅಂತ ಘಟನೆ ಅಂತೇಳಿ ಬರೋದು ಸತ್ಯ ಇದೆ. ಹಾಗಾಗಿ ಅದ್ರಲ್ಲಿ ಯಾವುದು ಪರ ವಿರೋಧ ಇಲ್ಲ, ನಮ್ಮ ಸ್ಟ್ಯಾಂಡು ಏನು ಚೇಂಜ್ ಆಗಿಲ್ಲ. ಯಾರೋ ಒಬ್ಬ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ತರ ನಡೆದಿದೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಾಗ SIT ರಚನೆ ಮಾಡೋದಕ್ಕೆ ಸ್ವಾಗತವನ್ನ ಕೋರಿದ್ದೀವಿ. ಆದ್ರೆ ತನಿಖೆ ನಡೀತಾ ಇರೋಂಥ ಸಂದರ್ಭದಲ್ಲಿ ಕಾಣದ ಕೈಗಳು ಷಡ್ಯಂತ್ರ ಮಾಡ್ತಾ ಇರೋದನ್ನ ಮೂಕ ಪ್ರಜ್ಞರಾಗಿ ನಾವು ಇರ್ಬೇಕು ಅನ್ನೋದನ್ನ ಮಾತ್ರ ಒಪ್ಪಲ್ಲ ನಾವು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.